ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ರೋಸ್ಟ್ ಮಾಡಕ್ ಹೊಂಟಿರೋ ಫಿಲ್ಮ್ ಹೆಸರು ಏನಂದ್ರೆ ಎಲ್ಲರ ತಪ್ಪಾಗಿದ್ರೆ ಸ್ವಲ್ಪ ಕ್ಷಮೆ ಇರಲಿ. ಯಾಕಂದ್ರೆ ನಾ ಹೀಗೆ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡೀನಿ, ಎಡಿಟಿಂಗು ಅಷ್ಟೊಂದು ಕರೆಕ್ಟಾಗಿ ಬರಂಗಿಲ್ಲ. ಸೊ ಎಲ್ಲರ ತಪ್ಪಾಗಿದ್ರೆ ಕ್ಷಮೆ ಇರಲಿ. ಈ ಪಿಕ್ಚರ್ನಾಗ ಮೊದಲ ಹೀರೋ ಎಂಟ್ರಿ ಬದಲಿ ಅವ್ರ ಅಪ್ಪನ ಎಂಟ್ರಿ ಬರ್ತೈತಿ. ಪಾಪಿ ಮಹಾ ಪಾಪಿ ಅದಾದ್ಮೇಲೆ ಹೀರೋಯಿನ್ ಎಂಟ್ರಿ ಬದಲಿ ಅವ್ರ ಅವ್ವನ ಎಂಟ್ರಿ ಬರ್ತೈತಿ. ಜಪ ಮಾಡ್ತಿದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಈಗ ಅಂತೂ ಬಿಡ್ರಿ, ದೊಡ್ಡ ಜಗಳ ಗಂಟಿನ ಅದಾಳ. ಈಗ ಹೀರೋಯಿನ್ ಅಲಾರಾಮ್ ಹಿಡ್ಕೊಂಡು ಅವ್ರ ಅಮ್ಮನ ಬಾಯಿನ ಮುಚ್ಚಿಸ್ತಾಳ. ನನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಅಲಾರಾಮ್ ಕಂಡಿಡ್ತಿದ್ದೇನೆ. ಈಗ ಹೀರೋ ಬಂದು ತನ್ನ ಮನಿ ತಾನ ಹುಡ್ಕಾಕತ್ತಾನ. ನೈ ಮಾಲೂಮ್, ಬೇರೆ ಎಲ್ಲಾದ್ರೂ ಕೇಳಿ. ಓಕೆ, ಇಲ್ಲಿ ಬಂದಿದ್ದಾರೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ, ಹುಡುಕ್ತಾ ಇದ್ದಾರೆ. ಹೀರೋ ಬಂದಾನಲ್ಲ, ಸ್ವಲ್ಪ ಬಿಲ್ಡಪ್ ತಗೋಬೇಕು ಅಂತ ಹೇಳಿ ಒಂದ್ ಫೈಟಿಂಗ್ ಮಾಡ್ತಾನ. ವಿಲನ್ನಿಗೆ ಬರೀ ಹೊಡಿಯುವುದಲ್ದನ ಅಡ್ರೆಸ್ ಅಲ್ಲ, ಅದಾತ ಇಷ್ಟೊತ್ತನ ಯಾರಿಗೂ ಗೊತ್ತಿಲ್ಲಾರ್ದ ಇವ್ರ ಮನೆ ಅಡ್ರೆಸ್ ಇವನ್ ಕೈಯಾಗ ಒದಿ ತಿಂದವಂಗ ಅಷ್ಟ ಗೊತ್ತಿತ್ತು. ನೆಕ್ಸ್ಟ್ ಸೀನ್ನಾಗ ಹೀರೋಯಿನ್ ವಿಲನ್ ಫಾಲೋ ಮಾಡೋತ್ನಾಗ ಹೀರೋಯಿನ್ ಸೀದಾ ಹೀರೋ ಕಡೆ ಹೋಗಿ ವಟ 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 ಮಾತಾಡಕ್ ಚಾಲು ಮಾಡ್ಬಿಡ್ತಾಳ. ಹಲೋ, ಅತ್ತಲ್ಲಿ ಯಾವಾಗ ತೊಂದರೆ ಕೊಡ್ತಾನೆ ಇರ್ತಾನೆ. ಎಷ್ಟು ಸಲ ಹೋಗಿದ್ರು ಬುದ್ಧಿನೇ ಬರಲ್ಲ. ಏನ್ ಮಾಡ್ಲಿ? ಏನ್ ಮಾಡಿದೆ ನೀನೀಗ? ಇನ್ನು ನೆನಪಲ್ಲಿ ಬರಲ್ಲ ಯಾರು? ಆದ್ರೆ ನಮ್ ಹೀರೋ ಪಾಪ ಏನೂ ಅರ್ಥ ಆಗಂಗಿಲ್ಲ. ಯಾಕಂದ್ರೆ ಇವಂಗ್ ಬರೋದು ಒಂದೇ ಭಾಷೆ, ಹಿಂದಿ. ಆಮೇಲೆ ಇವ್ರಿಗೆ ಪರಿಚಯ ಆಗೋದು ಹೆಂಗಂದ್ರೆ ಲೆಟರ್ ಬರ್ಕೋ ಅಂತ ಪರಿಚಯ ಆಕತಿ. ಮೈ ನೇಮ್ ಇಸ್ ರಾಮ್. ವಾಟ್ ಇಸ್ ಯೋರ್ ನೇಮ್? ಹೀರೋಯಿನ್ಗೆ ಈ ಲೆಟರ್ ಕಳ್ಸಾಕ ಆ ಡುಮ್ಮನ್ ಬೆನ್ನಿಗೆ ಅಂಟಿಸ ಕಳ್ಸ್ಬೇಕಿತ್ತಾನ. ಯಾಕೆ ಹಂಗ ಕಳ್ಸಿದ್ರಾಕಿದ್ದಿಲ್ಲನ? ಪಾಪ ನಮ್ ಹೀರೋ ಕಾಲ್ ಮುರ್ಕೊಂಡು ಆ ಲೆಟರ್ ಓಪನ್ ಮಾಡಕ್ ಎಷ್ಟು ತ್ರಾಸ ಪಡ್ಬೇಕು. ಬಂದ ಮೇಲೆ ಹೀರೋ ಅವ್ರ ಮನ್ಯಾಗ ಅರ್ಬಿ ಒಗ್ಯಾಕ ಚಾಲು ಮಾಡ್ತಾನ. ಅದನ್ನ ನೋಡಿ ಹೀರೋಯಿನ್ ಸುಮ್ಮಿರ್ಬೇಕ, ಆಕಿನೂ ತಮ್ಮ ಮನ್ಯಾಗ ಅರ್ಬಿ ಒಗ್ಯಾಕ ಚಾಲು ಮಾಡ್ತಾಳ. ಅವ್ರ ಅರ್ಬಿ ಎಲ್ಲಿ ಮಠ ಒಗಿತಾರ ಅಂದ್ರ ಈ ಹುಚ್ಚರಾಟ ಮುಗಿದ್ಮೇಲೆ ಇನ್ನೊಂದು ಹುಚ್ಚರಾಟ ಚಾಲು ಮಾಡ್ತಾರ. ಅಯ್ಯೋ, ವಾಟ್ ಹ್ಯಾಪನ್ ಸಪ್ನ? ನೀನ್ ಕಚ್ತಾ ಇದೆ. ಎಲ್ಲಿ ಕಚ್ತಾ ಇದೆ? ಹೇಗಾಗ್ತಿರೋ ಜಾಗದಲ್ಲೆಲ್ಲ ಕಚ್ತಾ ಇದೆ. ಮತ್ತೆ ಚಲೋ ಮಾಡಿರಪ್ಪ ಇವ್ರು ಹುಚ್ಚರಾಟನ. ಈ ಪಿಕ್ಚರಿಗೆ ಲವ್ ಸ್ಟೋರಿ ಅನ್ನೋ ಬದಲಿ ಹುಚ್ಚರಾಟದ ಫಿಲ್ಮ್ ಅಂತ ಹೆಸರು ಇಟ್ಟಿದ್ರೆ ಕರೆಕ್ಟ್ ಇರ್ತೈತಿ ನೋಡ್ರಿ. ಈಗ ಹೀರೋ ಹೀರೋಯಿನ್ ಒಂದ್ ಸಾಂಗ್ ಮುಗಿಸ್ಕೊಂಡ್ ಬಂದು ಇಲ್ಲಿ ಕುಂತಾರ. ನೀನು ಎಲ್ಲರ ತರನೇ. ನಾನಿನ್ ಯಾವತ್ತು ನಿಂಗ್ ಸಿಗಲ್ಲ. ಸ್ವಪ್ನ ಸ್ವಪ್ನ ಅಲ್ಲಿ ಜಗಳ ಮಾಡ್ಬಂದ್ ಈಕಿ ಮನೆ ಮುಕ್ಕೊಂಡಿರ್ತಾಳ. ಬುದ್ಧದ ಬೋಧಿ ವೃಕ್ಷದ ಕೆಳಗ ಜ್ಞಾನೋದಯ ಆದಂಗ ಈಕಿಗೆ ಗಡಿಯಾರದ ಕೆಳಗ ಜ್ಞಾನೋದಯ ಆಗ್ತೈತಿ. ಹೋಗಿ ಹೊಳ್ಳಿ ಹುಚ್ಚರಾಟ ಚಲೋ ಮಾಡ್ತಾರ. ನೆಕ್ಸ್ಟ್ ಸೀನ್ನಾಗ ವಿಲನ್ ಬಂದು ಅಷ್ಟು ಫೋಟೋ ಇವ್ರ ಅವನ್ ಮುಂದೆ ಇವ್ರ ಅಪ್ಪನ ಮುಂದೆ ತೋರಿಸ್ತಾನ. ಅದನ್ನ ನೋಡಿ ಇವ್ರ ಅಪ್ಪ ಅವ್ವ ಯಾರ ಮನೆ ಶಾಕ್ ಅಕ್ಕಾರಂದ್ರಿ ನೋಡ್ರಿ. ಇಲ್ಲಿ ಶಾಕ್ ಅಂತೂ ಆದ್ರೆ ಪಾಪ ಮರನೇ ದಿನದಿಂದ ಹೀರೋಯಿನಿಗೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಹಾಕ್ತಾರ. ಹೆಂಗ್ ಹಾಕ್ತಾರ ನೋಡ್ರಿ. ಏ ಸ್ವಪ್ನ, ಸಂಜೆವರೆಗೂ ನಾನು ನಿನಗೋಸ್ಕರ ಇಲ್ಲೇ ಕಾಯ್ತಾ ಇರ್ತೀನಿ. ಕಾಲೇಜ್ ಮುಗಿದ ಕೂಡ್ಲೆ ನಾನೇ ಮನೆ ಕರ್ಕೊಂಡು ಹೋಗ್ತೀನಿ. ಒಂದ್ ದಿನ ಬಂದು ಕರ್ಕೊಂಡು ಹೋದ್ಲ ಅವ್ರವ್ವ. ಅದ್ರ ಮರನೇ ದಿನ ಮತ್ತೆ ಹೊಳದ ಆಟ ಚಾಲೂ ಮಾಡಿದ್ರಿ ಇವ್ರು. ಹೊಳ್ಳ ಅವನ ಜೊತೆನ ಹೋಗ್ಕೊಳಕ್ಕೆ ಸುತ್ತಾಡಕ. ಇವತ್ತು ನಿಮ್ಮಮ್ಮ ಬರ್ತಾರಾ ಇಲ್ಲಿ? ಇಲ್ಲ, ಕಾಲೇಜ್ ಬಿಡೋ ಟೈಮ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಕಾಲೇಜ್ ಬಿಡೋ ಟೈಮ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಕೂತ್ಕೋ. ಈಗಿಲ್ ನೋಡ್ರಿ, ಇವ ವಿಲನ್ ಹೊಡಿಯೋ ಮಟನು ಅವ್ರವ್ವ ಅಕ್ಕಿನ ಕರಿಯಾಕ ಅಂಕೂ ಕಾಲೇಜ್ ಮಟ್ಟ ಬರ್ಲೇ ಇಲ್ಲ. ಆಕಿಗೆ ಲಕ್ಷಣ ಇಲ್ಲ ಅನ್ಸುತ್ತ. ಮತ್ ಹೊಳ್ಳಿ ಇವ್ರು ಸುತ್ತಾಡಕ್ ಹೋಗ್ಯಾರಂತಂದು ಗೊತ್ತಾಗಿ ಹೀರೋ ಹೀರೋಯಿನ್ ಮನ್ಯಾಗ ಎನ್ಕ್ವೈರಿ ಚಾಲೂ ಆಗೈತಿ. ಮಾನ ಮರ್ಯಾದೆನೆಲ್ಲ ಹರಾಜಾಕ್ಬಿಟ್ಟಿಲ್ಲಮ್ಮ. ಮಾನ ಮರ್ಯಾದೆನೆಲ್ಲ ಹರಾಜಾಕ್ಬಿಟ್ಟಿಲ್ಲಮ್ಮ. ನಾನು ಅವನ್ನ ಲವ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೀರೋಯಿನ್ ಅಪ್ಪನ್ ರಿಯಾಕ್ಷನ್ ನೋಡ್ರಿ. ಅವ ಎಷ್ಟು ಚಂದ ಎನ್ಕ್ವೈರಿ ಮಾಡಕತ್ತಾನ ನೋಡ್ರಿ. ಆಕಿಗೆ ಎಷ್ಟು ಕೂಲ್, ಎಷ್ಟು ಕಾಮ್. ನಿನ್ಗೆ ಏನಮ್ಮ ಇದೆಲ್ಲ? ನಿನ್ಗೆ ಏನಮ್ಮ ಇದೆಲ್ಲ? ಆಗಿನ ಮ್ಯಾಗ ಎಲ್ಲಾರು ಕೂಡಿ ಒಂದು ಪಂಚಾಯತಿ ನಡೆಸ್ತಾರ. ಮಂತ್ರ ಹೇಳೋ ಮಂತ್ರದಲ್ಲಿ ಹುಟ್ಟಿ
ಮಾಂಸ ತಿನ್ನೋರ್ ಮಗಳನ್ನ ಮದುವೆ ಮಾಡ್ಕೋತೀನಿ ಅಂತೀಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಬೇಕಾದ್ರೆ ನಾನ್ ಮಾಂಸ ತಿನ್ನೋದನ್ನ ಬಿಟ್ಬಿಡ್ತೀನಿ. ಎಂಥ ಮಹಾ ತ್ಯಾಗ. ಇದು ತ್ಯಾಗ ಅಲ್ಲ ಅಂದ್ರೆ ನಾನ್ ಮಾಂಸ ತಿನ್ನಕ್ ಶುರು ಮಾಡ್ತೀನಿ. ಶಿವ ಶಿವ. ವೇಟ್ ಈಗ ಹಿಂಗಂತಾರ, ನಾಳೆ ಮದುವೆ ಆದ್ಮೇಲೆ ಹೆಂಗಂತಾರ ಅಂದ್ರ ಇವಾಗ ನಿನ್ನ ಚಂದನ್ ಕಾಫಿ ಇಷ್ಟ, ನನಗೆ ಟೀ ಇಷ್ಟ, ನಾವಿಬ್ರು ಕಾಫಿನೇ ಕುಡಿ ಅಂತ ಅವ್ರು ನನಗೆ ಫೋರ್ಸ್ ಮಾಡೋಕ್ಕಾಗಲ್ಲ, ಅಥವಾ ಅವ್ರು ನೀನು ಟೀನೇ ಕುಡಿ ಅಂತ ನಾನು ಅವ್ರಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ. ಅದು ದೇಖ್ಲಿಯಾ ತುಮಾರ ಬೇಟಾ ನನ್ನ ಹತ್ರನೇ ಕನ್ನಡದಲ್ಲಿ ಮಾತಾಡ್ತಾನೆ. ಅಯ್ಯ ಮತ್ತೆ ಇಷ್ಟೊತ್ತರ ನೀ ಯಾವ ಭಾಷೆದಾಗ ಮಾತಾಡಕತ್ತಿದ್ದಿ? ನೀನು ಕನ್ನಡ ಒಳಗ ಮಾತಾಡಕತ್ತಿದ್ದಲ್ಲ. ಹೋಗ್ಲಿ, ಅವ ಇದ ಮಾತನ ಕನ್ನಡ ಬಿಟ್ಟು ಹಿಂದಿ ಒಳಗೆ ಹೇಳಿದ್ರ ಅವ್ರ ಪ್ರೀತಿ ಒಪ್ಕೊಂತೇನಪ್ಪ ನೀನು? ನನಗೊಂದು ಐಡಿಯಾ ಬಂದಿದೆ. 1 ವರ್ಷ ಇವರಿಬ್ಬರನ್ನು ಮೀಟ್ ಮಾಡೋಕೆ ಬಿಡಬಾರ್ದು. 1 ವರ್ಷ ಕಾಂಟ್ಯಾಕ್ಟ್ ಇಲ್ಲದೆ ಕಳೆದ ಮೇಲೂ ಇವ್ರ ಪ್ರೀತಿ ಹೀಗೆ ಇದ್ರೆ ಅದು ನಿಜವಾದ ಪ್ರೀತಿ. ಏನಂತೀರಾ? 1 ವರ್ಷದವರೆಗೂ ಒಬ್ಬರನ್ನೊಬ್ರು ನೋಡ್ಬಾರ್ದು, ಓಕೆ ಮಾತಾಡ್ಬಾರ್ದು, ಓಕೆ ಸೆಲ್ಲು ಮೇಲು ಲೆಟ್ರು ಹಾಳು ಮೂಳು ಏನು ಇರಬಾರ್ದು. ಓಕೆ. ಇಬ್ರಲ್ಲಿ ಒಬ್ರು ಈ ಊರಲ್ಲೇ ಇರಬಾರ್ದು. ಇವನ್ನ ಇವತ್ತೇ ಬೆಂಗಳೂರು ಕಳಿಸ್ತೇನೆ. ಅಂತೂ ಇಂತೂ ಫೈನಲಿ ಒಂದು ಡಿಸಿಷನ್ ಬರ್ತಾರ. ಈ ಅಗ್ರಿಮೆಂಟ್ ಲಾಸ್ಟಿಗೆ ಎಲ್ಲಾರು ಒಪ್ಕೊಂಡು ಹೀರೋ ಏನ್ ಮಾಡ್ತಾನ, ಊರು ಬಿಟ್ಟು ಹೋಗ್ತಾನ. ಹೀರೋ ಟ್ರೈನ್ ಹೋಗಿರ್ತಾನ. ಟ್ರೈನ್ ಹೋಗೋ ಮುಂದ ಅವಂಗ ಹೀರೋಯಿನ್ ನೆನಪು ಆಕೈತಿ, ಹಳೆ ನೆನಪೆಲ್ಲ ಬರ್ತಾವ. ಈಗ ನಮ್ ಹೀರೋ ಏನ್ ಮಾಡ್ತಾನ ನೋಡ್ರಿ. ಇಲ್ಲಪ್ಪ ಹೀರೋ ಅಷ್ಟ್ ರಿಸ್ಕ್ ತಗೊಂಡು ಜಿಗಿಯು ಬದ್ಲಿ ನೆಕ್ಸ್ಟ್ ಸ್ಟೇಷನ್ ಹೋಗಿ ಇಳಿಬಹುದಿತ್ತಲ್ಲ, ಬೇರೆ ಟ್ರೈನ್ ಹತ್ಕೊಂಡು ವಾಪಸ್ ಬರ್ಬೋದಿತ್ತಲ್ಲ. ಇಷ್ಟೇ ರಿಸ್ಕ್ ತಗೊಳಕ್ ಹೋಗಿದ್ದಿ? ಪಾಪ ಹೀರೋ ಹೋಗೋ ಟ್ರೈನ್ ಜಿಗದ್ ಆಕೆ ನೋಡಾಕಂತಂದ್ ಬಂದ್ರೆ ಹೀರೋಯಿನ್ ಏನ ಅಂತ ನೋಡ್ರಿ. ಈಗ ರಾಮ್, ಯಾಕೆ ಬಂದೆ ರಾಮ್? ನೀನ್ ನೋಡ್ದೆ ಇರಕ್ಕಾಗಲ್ಲ ಸ್ವಪ್ನ. ಐ ಕ್ಯಾನ್ ಲೀವ್ ವಿತೌಟ್ ಸೀಯಿಂಗ್ ಯು. ಪ್ಲೀಸ್ ಡೋಂಟ್ ಶೌಟ್. ವಿ ಆರ್ ನಾಟ್ ಸಪೋಸ್ ಟು ಸಿ ಈಚ್ ಅದರ್. ಹೀರೋಯಿನ್ ಅಂದಿದ್ದಿ ಮಾತ್ ಕೇಳಿ ಹೀರೋ ಹೆಂಗ್ ಬಂದಿದ್ನ ಹಂಗ ಹೊಳಿ ಹೋಗ್ಬಿಡ್ತಾನ. ಯಾಕ ಬಾಳತ್ತಾತು ಇವ್ರಿಬ್ರು ಉಚ್ಚಾಟನ ಮಾಡುವಲ್ರು ಅಂತ ಅನ್ನೋ ಅಷ್ಟ್ರಾಗಂದ್ರ ಹೀರೋಯಿನ್ ನೋಡ್ರಿಲ್ಲ ರೂಮ್ ತುಂಬಾ ಏನ್ ಮಾಡ್ಯಾರ. ಹೀರೋ ಬೆಂಗಳೂರಿಗೆ ಹೋಗ್ತಾನ. ಬೆಂಗಳೂರಿಗೆ ಹೋದ್ಮೇಲೆ ಇಲ್ಲೇ ಸೆಕೆಂಡ್ ಹೀರೋಯಿನ್ ಎಂಟ್ರಿ ಆಕೈತಿ. ಈ ಹೀರೋಯಿನ್ಗೆ ಭರತನಾಟ್ಯ ಅಂದ್ರೆ ಇಷ್ಟ ಇರ್ತೈತಿ. ಆಕಿ ಭರತನಾಟ್ಯನು ಕಲ್ತಿರ್ತಾಳ. ಆದ್ರೆ ಈಗ ನಮ್ ಹೀರೋ ಏನ್ ಆಸೆ ಆಗೈತಂದ್ರ, ನನ್ಗೂ ಡ್ಯಾನ್ಸ್ ಬರುತ್ತೆ, ಆದ್ರೆ ಭರತನಾಟ್ಯಂ ಅಲ್ಲ, ವೆಸ್ಟರ್ನ್. ನಾನ್ ಬೇಕಾದ್ರೆ ನಿಮ್ಗೆ ವೆಸ್ಟರ್ನ್ ಹೇಳ್ಕೊಡ್ತೀನಿ, ನೀವ್ ನನಗೆ ಕ್ಲಾಸಿಕಲ್ ಹೇಳ್ಕೊಡ್ತೀರಾ? ಆತ್ ಕಲಸಕ ಕರ್ಕೊಂಡು ಹೋಗ್ಕಳಕಿನು. ಆದ್ರೆ ನಮ್ ಹೀರೋ ಹೇಳಿದ್ದೇನೆ, ನಾನ್ ನಿನಗ ವೆಸ್ಟರ್ನ್ ಡ್ಯಾನ್ಸ್ ಕಲಿಸ್ತೀನಿ, ನೀ ನನಗ ಭರತನಾಟ್ಯ ಕಲಿಸು ಅಂತ ಹೇಳಿ. ಆದ್ರೆ ಪಾಪ ಹೀರೋ ಆಕಿ ವೆಸ್ಟರ್ನ್ ಡ್ಯಾನ್ಸ್ ಕಲ್ಸಕ ಮರೆತು ಬಿಟ್ಟ. ಅದು ಅಲ್ದನ ಒಂದ ದಿನದಾಗ ನಮ್ ಹೀರೋ ಭರತನಾಟ್ಯನೂ ಕಲ್ತು ಬಿಟ್ಟ. ಹೋಗವನವನ. ನೆಕ್ಸ್ಟ್ ಸೀನ್ ನಾಗ ಹೀರೋಯಿನ್ ಟ್ರಿಪ್ಪಿಗೆ ಹೋಗಿರ್ತಾಳ. ಅದಕ್ಕೆ ಹೋಟೆಲ್ ರೂಮ್ ನಾಗ ಇರ್ತಾಳ. ಆದ್ರೆ ಹೀರೋ ಯಾಕೆ ಅಲ್ಲಿಗೆ ಹೋದ ಅನ್ನೋದು ಇನ್ನು ಮಟ್ಟ ಯಾರಿಗೂ ಗೊತ್ತಾಗಿಲ್ಲ. ಸ್ವಪ್ನ ಎಲ್ಲಿ? ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಸುತ್ತಾಡಕ್ ಹೋಗಿರ್ಬೇಕು. ನೀವ್ ಯಾರು? ನಾನಾ ಅವಳ ಅರ್ಧಾಂಗ. ಅರ್ಥ ಆಗ್ಲಿಲ್ವಾ? ಅಂದ್ರೆ ಅವಳು ಗಂಡ ಆಗೋನು. ಗಂಡನ? ಇವ ಹೇಳಿದ ಮಾತು ಕೇಳಿ ಹೀರೋ ಫುಲ್ ಸಿಟ್ಟು ಬಂದು ಸೀದಾ ಡ್ಯಾನ್ಸ್ ಟೀಚರ್ ಕಡೆ ಹೋಗ್ತಾನ. ಅಂದ್ರ ಹೊಸ ಹೀರೋಯಿನ್ ಕಡೆ ಹೋಗ್ತಾನ. ಆಕಿನ್ ಮುಂದ್ ಹೋಗಿ ಹುಚ್ಚರಾಟ ಚಾಲೂ ಮಾಡ್ತಾನ. ಅಂದ್ರ ಹುಚ್ಚರಂಗ ಕುಣ್ಯಾಕ್ ಚಾಲೂ ಮಾಡ್ತಾನ. ಅವ್ನು ವೆಸ್ಟರ್ನ್ ಡ್ಯಾನ್ಸ್ ನ ಕುಣ್ಯಾಕ್ ಚಾಲೂ ಮಾಡ್ತಾನ. ಇಲ್ಲ ಅವನ ವೆಸ್ಟರ್ನ್ ಡ್ಯಾನ್ಸ್ ನಾಗ ನಮ್ ತಪ್ಪಂಗುಚ್ಚಿ ಯಾವಾಗ ಸೇರ್ಕೊಂತಪ್ಪ? ಕುಣಿಯೋದೆಲ್ಲ ಮುಗಿದ ಮೇಲೆ ಹೊಸ ಹೀರೋಯಿನ್ಗೆ ಪ್ರಪೋಸ್ ಮಾಡ್ತಾನ. ಆಕಿನ ಇವನ್ನ ಒಪ್ಕೊಂಡ್ಬಿಡ್ತಾಳ. ಆಗ ಒಂದು ದಿನದಾಗನ ಅವ್ರ ಮದುವೆನೂ ಫಿಕ್ಸ್ ಆಗ್ಬಿಡ್ತೈತಿ. ನಿನ್ನ ಮದುವೆಗೆ ಒಂದು ಒಳ್ಳೆ ದಿನನ ಫಿಕ್ಸ್ ಮಾಡ್ತೀನಿ. ಓಕೆ? ಆದ್ರೆ ಮದುವೆ ಫಿಕ್ಸ್ ಆಗಿ 2 ದಿನ ಆದ್ಮೇಲೆ ಹೀರೋಯಿನ್ಗೆ ಹೀರೋ ಬರ್ದಿರೋ ಲೆಟರ್ ಸಿಗ್ತಾವ. ಅಂದ್ರೆ ಸ್ವಪ್ನಾಗ ಒಂದೇ ಹೀರೋಯಿನ್ಗೆ ಬರ್ದಿರೋ ಲೆಟರ್ ಸಿಗ್ತಾವ. ನನ್ನ ಪ್ರೀತಿಯ ಸ್ವಪ್ನ ಪ್ರತಿ ಕ್ಷಣನೂ ನೀನ್ ನೋಡ್ಬೇಕು ಅನಿಸ್ತಾ ಇದೆ. ನಮ್ ಅಗ್ರಿಮೆಂಟ್ ಮುಗಿಯೋ ದಿನಾನ ಎದುರು ನೋಡ್ತಾ ಇದ್ದೀನಿ. ಸ್ವಪ್ನ, ಐ ಲವ್ ಯು ಸ್ವಪ್ನ. ಅವನ್ನೆಲ್ಲ ಸೆಕೆಂಡ್ ಹೀರೋಯಿನ್ ಓದಿ ಒಂದ್ ಡಿಸಿಷನ್ ಬರ್ತಾಳ. ಏನಪ್ಪಾ ಅಂತಂದ್ರ ಹೀರೋಯಿನ್ ಮನೆಗೆ ಹೋಗ್ಬೇಕಂತಂದ್ ಹೇಳಿ ಡಿಸೈಡ್ ಮಾಡ್ತಾಳ. ಇಲ್ಲಿ ಟ್ವಿಸ್ಟ್ ಏನಂದ್ರ ಅಡ್ರೆಸ್ ಗೊತ್ತಿಲ್ಲ ಅಂದ್ರೂ ಡೈರೆಕ್ಟ್ ಹೀರೋಯಿನ್ ಮನೆ ಮುಂದೆ ಹೋಗಿ ನಿಂದಿರ್ತಾಳ. ಸ್ವಪ್ನಾನ ನೋಡ್ಲಾರ್ದಕ್ಕಿ ಡೈರೆಕ್ಟ್ ಸ್ವಪ್ನಾಗ ಹೋಗಿ ನೀನ ಸ್ವಪ್ನ ಅಂತ ಕೇಳ್ತಾಳ. ಸಪ್ನ ಅಂದ್ರೆ ನೀವೇನಾ? ಹೌದು,
ನೀವು ನಾ ಆಮೇಲೆ ಸ್ವಪ್ನಾಗ ಈಕಿ ಹೀರೋನ್ ಫ್ರೆಂಡ್ ಅಂತ ಗೊತ್ತಾಗಿದ್ಮೇಲೆ ಈಕಿ ಮಾಡಿದ ಹುಚ್ಚರಾಟ ಇರ್ತದಲ್ಲ ಆಕಿನ ಕರ್ಕೊಂಡು ಹೋಗಿ ರೂಮ್ ಎಲ್ಲಾ ಬರ್ದಿದ್ದು ತೋರಿಸ್ತಾಳ. ಅದನ್ನ ನೋಡಿ ಸೆಕೆಂಡ್ ಹೀರೋಯಿನ್ ಹೊಳ್ಳಿ ಬೆಂಗಳೂರಿಗೆ ಬರ್ತಾಳ. ಬೆಂಗಳೂರಿಗೆ ಬಂದ್ ಹೀರೋನ್ ಮುಂದೆ ಹೇಳ್ತಾಳ, ಅಲ್ಲೇ ಆಕಿ ಒಂಥರ ಹುಚ್ಚರಾಟ ಎಬ್ಸಾಳ, ಇಲ್ಲೇ ನೀವೊಂಥರ ಹುಚ್ಚರಾಟ ಎಬ್ಸಿ, ನನಗೆ ಈ ಹುಚ್ಚರಾಟದಾಗ ಆಟ ಆಡಕ್ ಬರುದಿಲ್ಲ, ನೀವಿಬ್ರು ಹುಚ್ಚರಾಟ ಆಟ ಆಡ್ಕೊಂತ ಹೋಗ್ರಿ ಅಂತಂದ್ ಹೇಳಿ ಬುದ್ಧಿ ಹೇಳಿ ಹೀರೋನ ಹೊಳ್ಳಿ ಊರಿಗೆ ಕಳಿಸ್ತಾಳ. ಲಾಸ್ಟಿಗೆ ಹೀರೋನು ಊರಿಗೆ ಬರ್ತಾನ. ಲಾಸ್ಟ್ ಸೀನ್ ಏನಾಕೈತೆ ಅಂದ್ರೆ ಹೀರೋ ಮತ್ತೆ ಹೀರೋಯಿನ್ ಈ ಪರಿಸ್ಥಿತಿ ಒಳಗ ಬಂದು ಭೇಟಿಯಾಕಾರ. ಆದ್ರೆ ನಮ್ ಹೀರೋ ಈ ಪರಿಸ್ಥಿತಿ ಒಳಗೂ ಆಕಿನ ಸಂಬಂಧ ಬರ್ದಿಟ್ಟಿರೋ ಲೆಟರ್ಸ್ ನ ಆಕಿಗ್ ಕೊಡ್ತಾನ. ಎಲ್ಲ ಇದ್ರಲ್ಲಿ ಬರ್ದಿದ್ದೀನಿ ಸ್ವಪ್ನ. ನೋಡ್ ಸ್ವಪ್ನ. ಅಲ್ಲೋಪ ನಿಮ್ಮಿಬ್ಬರಿಗೂ ನಿಂದ್ರಕ್ ಆಗೋಲ್ದ ಆ ಬ್ಯಾಗ್ನಾಗಿಂದ ಅವ್ನ ಲೆಟರ್ಸ್ ತೆಗಿಯೋ ಕರ್ಮ ಬೇಕಾಗಿರ್ತಾನ. ಲಾಸ್ಟಿಗೆ ಹುಚ್ಚರಾಟ ಮಾಡ್ಕೊಂತ ಸತ್ತು ಬಿಡ್ತಾರ. ಹುಚ್ಚರಾಟ ಮಾಡಿ ಪಿಕ್ಚರ್ನ ಮುಗಿಸ್ಬಿಡ್ತಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ನೀವು ಈ ವಿಡಿಯೋ ನೋಡಿ ನಕ್ಕಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಇದು ರೋಸ್ಟ್ ಮಾಡಿರೋದು ನಾ ಯಾವ ಹೀರೋನು ಅಲ್ಲ, ಹೀರೋಯಿನೂ ಅಲ್ಲ, ಜಸ್ಟ್ ಈ ಫಿಲ್ಮ್ ಒಳಗೆ ಬರೋ ಕ್ಯಾರೆಕ್ಟರ್ಸ್ ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.